ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಜೀವನ ಶೈಲಿ ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರದ ಎನ್ಸಿಡಿ ವಿಭಾಗದ ಆಪ್ತ ಸಮಾಲೋಚಕ ಕಮಲೇಶ್ ಹೇಳಿದರು. ತಾಲೂಕಿನ ಕೊಣನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಎನ್ಸಿಡಿ ವಿಭಾಗದ ಸಹಯೋಗದಲ್ಲಿ ಶುಕ್ರವಾರ ನಡೆದ ಆರೋಗ್ಯ ಅರಿವು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಮಕ್ಕಳು ಮತ್ತು ಯುವಕರೇ ಹೆಚ್ಚಾಗಿ ಸಾವನ್ನಪ್ಪುತ್ತಿದ್ದಾರೆ. ಹೃದಯಾಘಾತ ಪ್ರಕರಣಗಳು ಕುರಿತು ಯಾರೂ ಕೂಡ ಭಯ ಪಡುವುದು ಬೇಡ. ನಿಯಮಿತವಾಗಿ ಪೌಷ್ಟಿಕಾಂಶ ಆಹಾರ ಪದ್ಧತಿ ಅನುಸರಿಸಿ ನಿತ್ಯ ವ್ಯಾಯಾಮ, ಯೋಗಾಸನ ಮಾಡಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳು ಗೋಬಿ, ಪಾನಿಪುರಿ, ಜಂಕ್ ಫುಡ್ಗಳನ್ನು ತ್ಯಜಿಸಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಣದಷ್ಟೇ ಆರೋಗ್ಯ ಶಿಕ್ಷಣದ ಕಡೆಗೂ ಕಾಳಜಿ ವಹಿಸಬೇಕು ಎಂದರು. ಮುಖ್ಯ ಶಿಕ್ಷಕ ವಿಶ್ವನಾಥ್, ಸಹ ಶಿಕ್ಷಕರಾದ ಚೇತನ್, ದರ್ಶನ್, ಸಮೀರಾ, ಪ್ರೀತಿ, ಆಸ್ಪಿಯಾ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಇದ್ದರು. ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಆರೋಗ್ಯದ ಕುರಿತು ಅರಿವು ಮೂಡಿಸಿದರು. ನ್ಯೂಸ್ 5 ರವಿದುಮ್ಮಿ. ಅಂದ್ರೆ ಪ್ರಸ್ತುತವಾಗಿ ನಮ್ಮ ಜೀವನ ಶೈಲಿ ನೋಡಿ, ಇವೆಲ್ಲ ಬರೀ ಇಲ್ಲಿಂದ ಸ್ಕೂಲ್ ಬಿಟ್ಟು ಸಾಕು ಪಾನಿಪುರಿ ಹೋಗ್ತೀರಲ್ವಾ? ಪಾನಿಪುರಿ, ಗೋಬಿ, ಜ್ಯೂಸ್ ಬಿಡಕ್ಕೆ ಹೋಗ್ತೀರಾ ಅಲ್ವಾ? ಫಸ್ಟ್ ಜಂಕ್ ಫುಡ್ ನ ಬಿಡಬೇಕು, ಆಯ್ತಾ? ಯಾರೇ ಏನೇ ಆಗ್ಲಿ, ಪಾನಿಪುರಿ ತಿನ್ನೋದು, ಗೋಬಿ ತಿನ್ನೋದು, ಎಗ್ ರೈಸ್ ತಿನ್ನೋದು, 7up, ಸ್ಪ್ರೈಟ್, ಕೋಲಾ ಇವೆಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡ್ಬೇಕು ಎಲ್ಲರೂ. ಓಕೆನಾ? ನೀವು ಅವಾಯ್ಡ್ ಮಾಡೋದಲ್ಲದೆ ನಿಮ್ಮ ಮನೆಯಲ್ಲಿ ಏನೇ ಈ ಥರ ತಿಂತಾ ಇದ್ರು ಅವ್ರನ್ನ ಕೂಡ ಕಂಟ್ರೋಲ್ ಮಾಡಬೇಕು, ಆಯ್ತಾ? ಒಂದು ಮನೆ ಎಷ್ಟೇ ಇರ್ತಾರೆ, ಆಲ್ಮೋಸ್ಟ್ ಒಂದು ಮನೆ ಹಾಕಿ ಇರ್ತಾರಲ್ವಾ, ನಿಮ್ಮಿಂದ ಅವ್ರಿಗೆ ಜಾಗೃತಿಗೊಳಿಸ್ಬೇಕು. ನಾನು ಏನು ಹೇಳ್ತೀವಿ ವಿಷಯಗಳು ನೀವು ಏನು ತಿಳ್ಕೊತೀರೋ ಅದನ್ನ ಮನೆಗೆ ಹೋಗಿ ನಿಮ್ಮ ಅಕ್ಕಪಕ್ಕ ಮನೆಗೆ ಹೋಗಿ ನಿಮ್ಮ ಫ್ಯಾಮಿಲಿ ಎಲ್ಲ ಪ್ರತಿಯೊಬ್ಬರಿಗೆ ಹೇಳಿ ಎಲ್ಲ ಇದು ಮಾಡಬೇಕು. ಓಕೆನಾ? ಬೆಳಗ್ಗೆ ಸಂಚಾರ ಯಾರು ವಾಕ್ ಮಾಡ್ತಾರೆ ಮನೆಯಾರು? ನಿಮ್ಮ ಅಪ್ಪ ಯಾರು ವಾಕ್ ಮಾಡ್ತಾರಾ? ಹಾಂ, ವಾಕ್ ಮಾಡ್ತಾರಾ? ಇನ್ನೊಂದು ಏನಾಗಿದೆ ಅಂದರೆ ಈಗ ತುಂಬ ಎಲ್ಲ ತುಂಬ ಭಯಭೀತರಾಗ್ಬಿಟ್ಟಿದ್ದಾರೆ. ಈಗ ನಿನ್ನೆ ನೋಡಿ ರೀಸೆಂಟಾಗಿ ಮೈಸೂರು ಜಯದೇವ ಹಾಸ್ಪಿಟಲ್ಗೆ ಹೋದ್ರೆ ತುಂಬ ಹಾಸ್ಪಿಟಲ್ ತುಂಬ ಬಿಟ್ಟಿದೆ. ಯಾಕೆಂದ್ರೆ ಜನಗಳಿಗೆ ಭಯ ಆಗ್ಬಿಟ್ಟಿದೆ, ನಮಗೂ ಅಟ್ಯಾಕ್ ಆಗ್ಬೋದು ಅಂತ. ಯಾಕೆಂದ್ರೆ ಫಸ್ಟ್ ನಮ್ಗೆ ಇಲ್ಲಿ ಒಂದು ಅರ್ಥ ಆಗ್ಬೇಕೇನಂದ್ರೆ ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತೆ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಎಲ್ಲ ಬರೀ ಚಿಕ್ಕದಾಗಿಗೆಲ್ಲ ಭಯ ಪಟ್ಟು ಚೆಕ್ ಮಾಡಿಸ್ಕೊತಾ ಇದ್ದಾರೆ. ಫಸ್ಟ್ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೋಬೇಕು. ನಾವೀಗ ಮಾರ್ನಿಂಗ್ ನಾವು ಬರೀ ತಿನ್ನೋದು ಮಲಗೋದೇ ಆದರೆ ಆಗಲ್ಲ. ನಾವು ದೈಹಿಕ ಚಟುವಟಿಕೆಯನ್ನು ನಡೆಸ್ತಾ ಇರಬೇಕು. ಡೈಲಿ ಮಾರ್ನಿಂಗ್ ವಾಕಿಂಗ್ ಆಗಿರ್ಬೋದು, ಸಂಜೆದಾಗಿ ಪ್ರತಿಯೊಂದು ಕೂಡ ಮಾಡ್ತಾ ಇರಬೇಕು. ಮೇಯ್ನು ನಿಮ್ಗೆ ಹೇಳೋದ ಜಂಕ್ ಫುಡ್ಗಳನ್ನ ಫುಲ್ ಅವಾಯ್ಡ್ ಮಾಡಲೇಬೇಕು ನೀವು. ಓಕೆನಾ? ಹೆಣ್ಮಕ್ಳು ಪಾನಿಪುರಿ ಪ್ರಿಯರ್ ಅಂತ ನ್ಯೂಸ್ ಬರ್ತಾ ಇರುತ್ತಲ್ವ ರೀಲ್ಸಲ್ಲಿ, ಪಾನಿಪುರಿ ತಿನ್ನೋದೆಲ್ಲ ಕಂಟ್ರೋಲ್ ಮಾಡ್ಬೇಕು ನೀವೆಲ್ಲ. ಪಾನಿಪುರಿ ಆಗಲಿ, ಗೋಬಿ ಆಗಲಿ, ಏನೋ ಜಂಕ್ ಫುಡ್ಗಳನ್ನ ತಿನ್ನಬಾರ್ದು. ಇನ್ನೊಂದು ಕೆಲವರು ನಮ್ಮ ದೊಡ್ಡವರು ಏನು ಮಾಡ್ತಾರೆ, ಬರೀ ನಾನ್ ವೆಜ್ಜು. ನಮಗೆ ಅತಿಯಾಗಿ ನಾನ್ ವೆಜ್ ಪೇ ಜಾಸ್ತಿ ಇದೆ ನಮ್ಮ ಕಡೆ. ಅವ್ರು ನಾನ್ ವೆಜ್ಜು ಅಷ್ಟೇ ಕೂಡ, ಚಿಕನ್ ಆಗಲಿ, ಮಟನ್, ಫಿಶ್ ಏನೇ ಆಗಲಿ ಅದನ್ನು ಕೂಡ ಅವಾಯ್ಡ್ ಮಾಡ್ಬೇಕು ನಾವು. ಓಕೆನಾ? ಯಾಕೆಂದರೆ ಇದು ನಾವು ಫಸ್ಟ್ ನಾವೇನು ಅದೇ ಹೇಳ್ತಾರಲ್ಲ ಪ್ರಿವೆನ್ಷನ್ ಬೆಟರ್ ಕ್ಯೂರ್ ಅಂತ. ಫಸ್ಟ್ ನಾವು ನಮ್ಮ ಆರೋಗ್ಯ ಏನು ಉತ್ತಮ ರೀತಿ ಆರೋಗ್ಯ ಏನು ಬೇಕು ಅದನ್ನು ನಾವು ಬಳಸ್ಕೊಂಡು